ಶ್ರಾವಣ ಶುಕ್ರವಾರದ ಶಕ್ತಿ ಲಕ್ಷ್ಮಿಯ ಅನುಗ್ರಹಕ್ಕೆ ದಾರಿ ತೋರುವ ದಿವ್ಯಕಾಲ. ಸಂಸ್ಕೃತಿಯಲ್ಲಿ ಕೆಲ ಕಾಲಗಳು ದೇವರ ಅನುಗ್ರಹಕ್ಕೆ ನೆರಗೊಳ್ಳುವಂತೆ ಹಬ್ಬದಂತೆ ಬರುತ್ತವೆ. ಅವುಗಳಲ್ಲಿ ಶ್ರಾವಣ ಮಾಸದ ಶುಕ್ರವಾರಗಳು ಭಕ್ತಿಗೆ, ಶ್ರದ್ಧೆಗೆ, ಸಂಪತ್ತಿಗೆ ಹಾಗೂ ಅಕ್ಷಯ ಐಶ್ವರ್ಯಕ್ಕೆ ದಾರಿ ತೋರುವ ಪವಿತ್ರ ದ್ವಾರವಾಗಿದೆ. ಶ್ರಾವಣ ಮಾಸ ಎಂದರೆ ಧರ್ಮ, ತಪಸ್ಸು, ಉಪವಾಸ ಮತ್ತು ದೇವತಾ ಆರಾಧನೆಗಳ ತಿಂಗಳು. ಈ ಮಾಸದ ಪ್ರತಿಯೊಂದು ದಿನಕ್ಕೂ ತನ್ನದೇ ಆದ ಮಹತ್ವವಿದೆ. ಸೋಮವಾರ ಶಿವನಿಗೆ, ಮಂಗಳವಾರ ಗೌರಿಗೆ, ಬುಧವಾರ ವಿಷ್ಣುವಿಗೆ, ಗುರುವಾರ ಬ್ರಹ್ಮದೇವರಿಗೆ, ಶುಕ್ರವಾರ ಶ್ರೀ ಮಹಾಲಕ್ಷ್ಮಿಗೆ, ಶನಿವಾರ ಶನಿದೇವರಿಗೆ ಮತ್ತು ಭಾನುವಾರ ಸೂರ್ಯನಿಗೆ ಮೀಸಲಿಡಲಾಗಿದೆ. ಆದರೆ ಈ ಸಂಪೂರ್ಣ ಮಾಸದಲ್ಲಿ ಶುಕ್ರವಾರಗಳು ವಿಶೇಷ ಸ್ಥಾನವನ್ನು ಪಡೆದಿವೆ. ದೇವತಾ ಶಕ್ತಿಯ ಪ್ರಭಾವ ಹೆಚ್ಚು ಇರುವ ಈ ಶುಕ್ರವಾರಗಳಲ್ಲಿ ತಾಯಿ ಲಕ್ಷ್ಮಿಯನ್ನು ಆರಾಧಿಸಿದರೆ ಆಕೆಯ ಅನುಗ್ರಹ ನಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದ ಒಳಿತಿಗೆ ಶಕ್ತಿಯಾಗುತ್ತದೆ. ಶ್ರಾವಣ ಮಾಸ ಪ್ರಕೃತಿ ದೇವಿಯ ಮಡಿಲು. ಭಾರತೀಯ ಕಾಲಚಕ್ರದಲ್ಲಿ ಶ್ರಾವಣ ಮಾಸವು ಅತ್ಯಂತ ಪವಿತ್ರವಾದ ಸಮಯ. ಮಳೆಗಾಲದ ಶುಭಾರಂಭ, ನದಿಗಳ ಪೂರ್ವೋತ್ಸಾಹ, ಮರಗಿಡಗಳ ಹಸಿರಿನ ಚಪ್ಪರ, ಪ್ರಕೃತಿಯ ಶುದ್ಧ ಗಾಳಿ ಇವೆಲ್ಲವನ್ನು ಈ ಮಾಸದಲ್ಲಿ ನಾವು ಅನುಭವಿಸುತ್ತೇವೆ. ಶ್ರಾವಣವು ಮಾತ್ರವಲ್ಲದೆ ದೇವತೆಗಳ ಜಾಗೃತಿಯ ಕಾಲವೂ ಹೌದು. ಪುರಾಣಗಳಲ್ಲಿ ಈ ಮಾಸವನ್ನು ದೇವತೆಗಳು ಭೂಲೋಕದಲ್ಲಿ ಸನ್ನಿಧಾನ ನೀಡುವ ಸಮಯವೆಂದು ವರ್ಣಿಸಲಾಗಿದೆ. ಅವನತಿಯುಳ್ಳ ಶರೀರವು ಆತ್ಮದೊಂದಿಗೆ ಪುನಃ ಶುದ್ಧೀಕಾರಕ ಪಥವನ್ನು ಸೇರುವ ಈ ಮಾಸವು ಆತ್ಮಶುದ್ಧಿಗಾಗಿ ಅತ್ಯುತ್ತಮ ಕಾಲ. ಈ ಮಾಸದಲ್ಲಿ ನಡೆಸುವ ಉಪವಾಸ, ಪೂಜೆ, ಜಪ, ತಪಸ್ಸು ಇವೆಲ್ಲವೂ ಹೆಚ್ಚು ಫಲಪ್ರದವಾಗುತ್ತವೆ. ಈ ಕಾಲದಲ್ಲಿ ದೇವತೆಗಳ ಅನುಗ್ರಹ ಪಡೆಯಲು ಧರ್ಮಾಚರಣೆಗಳಿಗಿಂತ ಶ್ರದ್ಧೆಯೇ ಮುಖ್ಯ. ಶುಕ್ರವಾರ ಸಂಪತ್ತಿನ ದೇವಿಯ ಆರಾಧನೆಗೆ ಮೀಸಲಿಡಲಾದ ದಿನ. ವೇದಶಾಸ್ತ್ರಗಳಲ್ಲಿ ಶುಕ್ರವಾರವು ಶ್ರೀ ಮಹಾಲಕ್ಷ್ಮಿಯ ವಿಶೇಷ ದಿನವೆಂದು ಘೋಷಿಸಲಾಗಿದೆ. ಶುಕ್ರ ಎಂಬ ಶಬ್ದವೇ ಶುಭ, ವೈಭವ, ಶ್ರೀ ಎಂಬ ಅರ್ಥಗಳನ್ನು ಒಳಗೊಂಡಿದೆ. ಗೃಹಶಾಸ್ತ್ರದಲ್ಲೂ ಶುಕ್ರ ಗ್ರಹವು ಹಣ, ಕಲೆ, ಸೌಂದರ್ಯ, ಶ್ರೀ ಮತ್ತು ಶುಭತೆಯ ಸೂಚಕ ಎಂದು ಪರಿಗಣಿಸಲಾಗಿದೆ. ಆದ್ದರಿಂದಲೂ ಈ ದಿನ ಶ್ರೀ ಮಹಾಲಕ್ಷ್ಮಿಯನ್ನು ಪೂಜಿಸಿದರೆ ದರಿದ್ರತೆ ದೂರವಾಗುತ್ತದೆ. ಮನೆಯಲ್ಲಿ ಸಂಪತ್ತು, ಹಣದ ಹರಿವು ಸುಗಮವಾಗಿ ಸಾಗುತ್ತದೆ. ಕುಟುಂಬದಲ್ಲಿ ಶಾಂತಿ, ಪ್ರೀತಿ, ಭದ್ರತೆ ಬೀರುವಂತೆ ಮಾಡುತ್ತದೆ. ಉದ್ಯೋಗ, ವ್ಯವಹಾರ, ವಿದ್ಯಾಭ್ಯಾಸದ ಉನ್ನತಿಗೆ ದಾರಿ ತೋರುತ್ತದೆ. ಶ್ರಾವಣ ಮಾಸದ ಶುಕ್ರವಾರಗಳು ಈ ಶಕ್ತಿಯನ್ನು 100 ಪಟ್ಟು ಹೆಚ್ಚಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ. ಶ್ರಾವಣ ಶುಕ್ರವಾರ ಭಕ್ತಿಯ ಜಲಧಾರೆಯೊಂದು. ಈ ಶುಭ ದಿನಗಳಲ್ಲಿ ಲಕ್ಷ್ಮೀ ದೇವಿಯ ಆರಾಧನೆಗೆ ಜನರು ಅಪಾರ ಶ್ರದ್ಧೆಯಿಂದ ಮುಂದಾಗುತ್ತಾರೆ. ಕೆಲವು ಕುಟುಂಬಗಳಲ್ಲಿ ಇವರೆಲ್ಲವನ್ನು ಆಚರಿಸುವ ಸಾಂಪ್ರದಾಯಿಕ ಪದ್ಧತಿಯೂ ಇದೆ. ತಾಯಿಯ ಪರ್ವದಂತೆ ಮಹಿಳೆಯರು ಈ ದಿನಗಳಲ್ಲಿ ವಿಶೇಷವಾಗಿ ಪಟುಚೀಲದ ಉಡುಪು ಧರಿಸಿ ಅರಿಶಿಣ, ಕುಂಕುಮ, ಕಮಲ ಪುಷ್ಪಗಳಿಂದ ದೇವಿಯನ್ನು ಪೂಜಿಸುತ್ತಾರೆ. ಸಾಯಂಕಾಲ ದೀಪ ಹಚ್ಚುವುದು ಈ ದಿನದ ಆಧ್ಯಾತ್ಮಿಕ ತತ್ವವನ್ನು ಪ್ರತಿನಿಧಿಸುವ ಒಂದು ದಿವ್ಯ ಕ್ರಮ. ತುಪ್ಪದ ದೀಪ, ಲಕ್ಷ್ಮಿ ಅಷ್ಟೋತ್ತರ ಶತನಾಮಾವಳಿ, ಶ್ರೀ ಸೂಕ್ತ, ನಾರಾಯಣ ಸ್ತೋತ್ರಗಳ ಪಠಣೆ ಇವೆಲ್ಲವೂ ದೇವಿಯನ್ನು ಮನಸ್ಸಿನಿಂದ ಆರಾಧಿಸುವ ಶಕ್ತಿಯನ್ನು ನೀಡುತ್ತವೆ. ಶ್ರಾವಣ ಶುಕ್ರವಾರದ ಉಪವಾಸ ದೇಹದ ತಪಸ್ಸು, ಮನಸ್ಸಿಗೆ ಶುದ್ಧೀಕರಣ. ಈ ಶುಕ್ರವಾರಗಳ ಉಪವಾಸ ಕೇವಲ ಆಹಾರ ಬಿಡುವ ಹಂಗಿನ ಪಾಠವಲ್ಲ. ಇದು ಮನಸ್ಸನ್ನು ಶುದ್ಧಿಗೊಳಿಸುವ, ಇಂದ್ರಿಯಗಳ ನಿಯಂತ್ರಣ ಸಾಧಿಸುವ ಶಕ್ತಿಯುಳ್ಳ ತಪಸ್ಸು. ಬೆಳಗ್ಗೆ ಅಥವಾ ಸಾಯಂಕಾಲದಲ್ಲಿ ದೇವಿಯ ಪೂಜೆ, ದೀಪಾರಾಧನೆ, ಮಂತ್ರ ಜಪ, ಪುಷ್ಪಾರ್ಚನೆ ಇವು ಉಪವಾಸದ ಜೊತೆಗೆ ನಡೆಸಬೇಕು. ಉಪವಾಸ ಅಂತ್ಯವಾದ ನಂತರ ದೇವಿಗೆ ನೈವೇದ್ಯವನ್ನು ಅರ್ಪಿಸಿ ನಂತರ ಆಹಾರ ಸೇವಿಸುವುದು ಪೂರ್ಣ ಆಚರಣೆಯ ಭಾಗವಾಗಿರುತ್ತದೆ. ಲಕ್ಷ್ಮೀ ದೇವಿಯನ್ನು ತೃಪ್ತಗೊಳಿಸುವ ಪವಿತ್ರ ಮಂತ್ರಗಳು. ಈ ದಿನಗಳಲ್ಲಿ ಪಠಣ ಮಾಡಿದರೆ ದೇವಿಯ ಅನುಗ್ರಹ ಶೀಘ್ರವಾಗಿ ದೊರೆಯುತ್ತದೆ. ಓಂ ಶ್ರೀ ಮಹಾಲಕ್ಷ್ಮೈ ನಮಃ. ಈ ಬೀಜ ಮಂತ್ರದ ಪಠಣ 100 ಬಾರಿ ಮಾಡಿದರೆ ಮನಸ್ಸು ಶುದ್ಧವಾಗುತ್ತದೆ. ಮನೆಯಲ್ಲಿ ಧನದ ಚಲನೆ ಚುರುಕಾಗುತ್ತದೆ. ಓಂ ಅಷ್ಟಲಕ್ಷ್ಮೈ ನಮಃ. 6 ಪದಿ ಸಮೃದ್ಧಿಗಾಗಿ, ಕುಟುಂಬದ ಒಕ್ಕಟ್ಟತನಕ್ಕೆ ಈ ಮಂತ್ರ ಉಪಯುಕ್ತ.
ಓಂ ಹ್ರೀಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮೈ ನಮಃ. ಸಾಲಮುಕ್ತ ಜೀವನ, ವ್ಯಾಪಾರದಲ್ಲಿ ಲಾಭ, ಹಣದ ನಷ್ಟದಿಂದ ಪರಿಹಾರಕ್ಕಾಗಿ ಈ ಮಂತ್ರ ಶ್ರೇಷ್ಠ. ಶ್ರಾವಣ ಶುಕ್ರವಾರದ ದಾನ ಧರ್ಮ ಶ್ರದ್ಧೆಯ ಬೆಳೆಸುವ ವಿಧಾನದಂತೆ. ತಾಯಿ ಲಕ್ಷ್ಮಿಗೆ ಶುದ್ಧ ಹೃದಯದ ಪೂಜೆಯ ಜೊತೆಗೆ ದಾನ ಧರ್ಮ ಸಹ ಅತ್ಯಂತ ಪ್ರಭಾವಶಾಲಿ. ಈ ದಿನ ಮಾಡಿದ ದಾನವು ಹಲವಾರು ಪೀಳಿಗೆಗಳಿಗೆ ಅನುಗ್ರಹವನ್ನು ಬೀರುತ್ತದೆ. ಬಿಳಿ ಬಟ್ಟೆ ಅಥವಾ ಉಡುಪು ದಾನ ಮಾಡುವುದು. ಶುದ್ಧ ಧಾನ್ಯಗಳು ಅಂದರೆ ಅಕ್ಕಿ, ತೊಗರಿಬೇಳೆ, ಗೋಧಿ ದಾನ ಮಾಡುವುದು. ಮಹಿಳೆಯರಿಗೆ ಹೊಸ ವಸ್ತ್ರ, ಸಿಹಿ ತಿಂಡಿಯನ್ನು ದಾನ ಮಾಡುವುದು. ಮಕ್ಕಳಿಗೆ ಧರ್ಮ ಗ್ರಂಥಗಳು, ಶ್ಲೋಕ ಪುಸ್ತಕಗಳು ವಿತರಣೆಯಂತಹ ಸಾಧನಗಳನ್ನ ದಾನ ಮಾಡುವುದು. ಈ ದಾನಗಳು ತಾಯಿ ಲಕ್ಷ್ಮಿಯ ಪ್ರಸನ್ನತೆಯನ್ನು ಪಡೆಯುವ ಸೂಕ್ಷ್ಮ ದಾರಿಯಾಗಿರುತ್ತವೆ. ಲಕ್ಷ್ಮಿಯ ಆರಾಧನೆ ವೈಭವವಲ್ಲ, ಶ್ರದ್ಧೆಯ ಸ್ಪಂದನೆ. ಇಂದು ಕೆಲವರು ಲಕ್ಷ್ಮಿ ಪೂಜೆಯನ್ನು ಪ್ರದರ್ಶನದ ಹಬ್ಬವಾಗಿ ಮಾಡುತ್ತಿದ್ದಾರೆ. ಹೊಳೆಯುವ ಆಭರಣಗಳು, ಬಟ್ಟೆ ಪ್ರದರ್ಶನ, ಭೋಗದ ಹಮ್ಮು ಇವು ದೇವಿಯ ನೈಜ ಆರಾಧನೆಗೆ ವಿರುದ್ಧ. ಲಕ್ಷ್ಮೀ ದೇವಿ ಶುದ್ಧ ಭಕ್ತಿಗೆ, ಮನದ ಶುದ್ಧತೆಗೆ ಪ್ರತಿಕ್ರಿಯಿಸುತ್ತಾಳೆ. ಹೃದಯದಲ್ಲಿ ನಿಷ್ಕಪಟ ಭಕ್ತಿ ಇದ್ದರೆ ಅವಳ ಅನುಗ್ರಹ ಎಲ್ಲವನ್ನೂ ತಲುಪಿಸಬಹುದು. ಶ್ರಾವಣ ಶುಕ್ರವಾರ ತಾಯಿ ಲಕ್ಷ್ಮಿಯ ಸುಗಂಧದ ಜಾಗೃತಿ. ಈ ಶುಕ್ರವಾರಗಳಲ್ಲಿ ಕೆಲವೊಂದು ಶ್ರದ್ಧಾ ಕ್ರಮಗಳನ್ನು ಪಾಲಿಸಿದರೆ ಬಿಳಿ ಬಟ್ಟೆ ಧರಿಸಿ ಹಾಲು ಸಕ್ಕರೆ ತುಪ್ಪದಿಂದ ದೇವಿಗೆ ಅಭಿಷೇಕ. ಮನೆಯಲ್ಲಿ ಶ್ರೀಚಕ್ರ ಅಥವಾ ಲಕ್ಷ್ಮೀ ದೇವಿಯ ಚಿತ್ರದ ಮುಂದೆ ತುಪ್ಪದ ದೀಪ ಹಚ್ಚುವುದು. ದೇವಿಗೆ ಕಮಲ ಪುಷ್ಪ ಅರ್ಪಣೆ, ನವದ್ರವ್ಯವನ್ನು ನೈವೇದ್ಯವಾಗಿ ಇಡುವುದು. ಮುತ್ತೈದೆಯರಿಗೆ ಉಡುಗೊರೆಯನ್ನು ನೀಡಿ ಆಶೀರ್ವಾದವನ್ನು ಪಡೆಯುವುದು. ಇನ್ನು ದೇವಿಯ ಕೃಪೆಗೆ ದಾರಿ ತೋರಿಸುತ್ತವೆ. ಶ್ರಾವಣ ಶುಕ್ರವಾರಗಳು ನಿಜಕ್ಕೂ ಧಾರ್ಮಿಕ ಶಕ್ತಿಯ ಚಿಲುಮೆಯಂತೆ. ಈ ದಿನಗಳ ಆಚರಣೆಯು ನಾವು ದೇವಿಯ ದಯೆಯ ಕಿರಣವನ್ನು, ಸಮೃದ್ಧಿಯ ಬೆಳಕನ್ನು ನಾವು ಆರಿಸಿದಂತೆ ನಮ್ಮ ಬದುಕಿನಲ್ಲಿ ಹರಿಸುತ್ತದೆ. ಶ್ರದ್ಧೆಯಿಂದ, ಶುದ್ಧತೆಯಿಂದ, ತಪಸ್ಸು ಹಾಗೂ ಧ್ಯಾನದೊಂದಿಗೆ ಈ ದಿನಗಳನ್ನು ಆಚರಿಸಿದರೆ ತಾಯಿ ಲಕ್ಷ್ಮಿಯ ಕೃಪೆ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತದೆ. ಓಂ ಶ್ರೀ ಮಹಾಲಕ್ಷ್ಮೈ ನಮಃ. ಶ್ರಾವಣ ಶುಕ್ರವಾರದ ಹಾರ್ದಿಕ ಶುಭಾಶಯಗಳು. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.